ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಅಮೆರಿಕ ಎಲ್ಲಿದೆ? ವೆನಿಜುವೆಲಾ ಎಲ್ಲಿದೆ? ಆದರೂ ಆ ದೇಶದ ಅಧ್ಯಕ್ಷನನ್ನ ಎತ್ತಾಕೊಂಡು ಹೋಗಿ, ಅಧ್ಯಕ್ಷನನ್ನ ಬಂಧಿಸಿದ್ದ ಫೋಟೋ ಬಿಡುಗಡೆ ಮಾಡಿ, ನೋಡ್ರೋ ನಾವು ಎತ್ತಾಕೊಂಡು ಹೋಗಿದ್ದೀವಿ. ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಹೇಳಿ ಇಡೀ ಜಗತ್ತಿಗೆ ಹೇಳ್ತಾರೆ ಅಂತಂದ್ರೆ, ಅಮೆರಿಕವನ್ನ ದೊಡ್ಡಣ್ಣ ಅನ್ನದೆ ಮತ್ತೆ ಇನ್ನೇನು ಅನ್ಬೇಕು? ಇರಾಕ, ಲಿಬಿಯಾ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಈ ಎಲ್ಲಾ ದೇಶಗಳಲ್ಲಿ ಮಾಡಿದ ಹಾಗೆ ವೆನಿಜುವೆಲಾದಲ್ಲಿನೂ ಅಮೆರಿಕ ಮಾಡಿದೆ ಅಷ್ಟೇ. ಸ್ವಲ್ಪ ಭಿನ್ನವಾಗಿ ಮಾಡಿ ಅಲ್ಲಿನ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡಿದೆ ಅಷ್ಟೇ, ಮತ್ತೇನೂ ಇಲ್ಲ. ವೆನಿಜುವೆಲಾವನ್ನ ಮುಟ್ಟಿದ್ರೆ ನಾವು ಸುಮ್ಮನಿರಲ್ಲ. ಅಲ್ಲಿ ಅಧ್ಯಕ್ಷನ ಪರವಾಗಿದ್ದ ರಷ್ಯಾ, ಚೀನಾ, ಅಮೇರಿಕಾದವರದ್ದು ಏನು ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಅಮೇರಿಕ ಎನ್ನುವ ರಾಕ್ಷಸ ಜಗತ್ತನ್ನ ಆಳ್ತಾ ಇರೋದು. ಇನ್ನು ಮುಂದಿನ 20 ವರ್ಷ ಅಮೇರಿಕ ಏನು ಮಾಡ್ಕೊಳಕ್ಕಾಗಲ್ಲ. ಆ ಅಮೇರಿಕಾದವರ ದಾದಾಗಿರಿ ಜಗತ್ತಿನ ಮೇಲೆ ನಡೀತಾನೇ ಇರುತ್ತೆ. ಜಗತ್ತು ಅದನ್ನ ನೋಡ್ತಾನೇ ಇರಬೇಕು ಅಷ್ಟೇ. ಒಂದು ಮಾತ್ರ ಒಪ್ಪಿಕೊಳ್ಳಲೇಬೇಕು, ಅಮೇರಿಕಾದವರ ಕೈ ಯಾರ ಮೇಲೆ ಇರುತ್ತೋ ಅವರು ಸೇಫ್ ಆಗಿರ್ತಾರೆ. ಉದಾಹರಣೆಗೆ ತೈವಾನ, ಜಪಾನ, ದಕ್ಷಿಣ ಕೊರಿಯಾ, ಮಧ್ಯಪ್ರಾಚ್ಯದಲ್ಲಿರುವಂಥ ಗಲ್ಫ್ ದೇಶಗಳು, ಯುರೋಪಿಯನ್ ದೇಶಗಳು, ಹೀಗೆ ಕೆಲವು ದೇಶಗಳಿವೆ. ಇವರ ಮೇಲೆಲ್ಲ ನೋಡಿ ಯಾರು ಕಣ್ಣೆತ್ತಿನೂ ಸಹಿತ ನೋಡಲ್ಲ. ಯಾಕಂತಂದ್ರೆ ಅಮೇರಿಕಾದ ಭಯ. ಅದಕ್ಕೆ ಹೇಳೋದು ಅಮೇರಿಕ ಅನ್ನೋದು ನುಂಗೋಕ್ಕೂ ಆಗದ ಉಗುಳೋಕ್ಕೂ ಆಗದ ಬಿಸಿ ತುಪ್ಪ ಅಂತ. ಸ್ನೇಹಿತರೆ, ಇಲ್ಲಿ ಮೇಲ್ನೋಟಕ್ಕೆ ಟ್ರಂಪ್ ಕ್ರಮ ದಮನಕಾರಿ ಅನಿಸಿದ್ರೂ ಆ ದೇಶದ ಜನರಿಗೆ ಇಂತಹ ಒಂದು ಘಟನೆ ಅನಿವಾರ್ಯವಾಗಿತ್ತು. ವೆನಿಜುವೆಲಾ ಎಂಬ ಸುಂದರ ದೇಶವನ್ನ ಅಲ್ಲಿನ ರಾಜಕೀಯದವರು ಹರಿದು ಮುಕ್ಕಿದ್ರು. ಅಧಿಕಾರ ಪಡೆಯಲೇಬೇಕೆಂಬ ಹಪಾಹಪಿಗೆ ಬಿದ್ದರು. ಎಲ್ಲ ಉಚಿತವಾಗಿ ರಿಯಾಯಿತಿಯಲ್ಲಿ ನೀಡ್ತಾ ಹೋದ್ರು. ನಮ್ಮಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರಲ್ಲ ಆ ಥರ. ಅಂತಹ ಯೋಜನೆಗಳು ಕೊಡ್ತಾ ಕೊಡ್ತಾ ಇಡೀ ದೇಶ ಬರ್ಬಾದಾಗಿ ಹೋಯಿತು. ಜನ ಕಳ್ಳತನ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು, ರಾಬ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮಹಿಳೆಯರು ಜೀವನ ಮಾಡಲು ಅಡ್ಡದಾರಿ ಹಿಡಿತಾ ಹೋದರು. ಪ್ರವಾಸಿಗರ ಮೇಲೆ ಆಕ್ರಮಣ ಶುರುವಾಯಿತು. ವಿಶ್ವಸಂಸ್ಥೆ ಪ್ರವಾಸಿಗರಿಗೆ ನಿರ್ಬಂಧ ಕೂಡ ಹೇರಿತು. ರಾಜಕೀಯ ಅಸ್ಥಿರತೆ, ಅರಾಜಕತೆ ಉಂಟಾಯಿತು. ವೆನಿಜುವೆಲಾ ಎಂಬ ಸುಂದರ ಶ್ರೀಮಂತ ರಾಷ್ಟ್ರ ರಾಜಕೀಯದವರ ಅಧಿಕಾರ ಲಾಲಸೆಗೆ ಬಿದ್ದು ಸರ್ವನಾಶ ಕಂಡಿತು. ಸ್ನೇಹಿತರೆ, ಇಲ್ಲಿ ಟ್ರಂಪ್ ಟೀಕೆ ಮಾಡೋಕ್ಕೂ ಮುಂಚೆ 30 ವರ್ಷಗಳ ವೆನಿಜುವೆಲಾದ ರಾಜಕೀಯ ಇತಿಹಾಸ, ಅಲ್ಲಿನ ಪರಿಸ್ಥಿತಿ ಅಧ್ಯಯನ ಮಾಡಲೇಬೇಕು. ಆಗಲೇ ನಮಗೆ ಸತ್ಯದ ಅರಿವಾಗೋದು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ವೆನಿಜುವೆಲಾದ ಆ ಸುಂದರ ದೇಶವನ್ನ ಯಾವ ರೀತಿ ಹರಿದು ಮುಕ್ಕಿದ್ರು ಮತ್ತು ಅಲ್ಲಿನ ಪರಿಸ್ಥಿತಿ ಹೇಗಾಯ್ತಾ ಹೋಯಿತು ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.